ಶಿವಪ್ರಸಾದ್ ಸರ್. ದೈವವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ನಮ್ಮೆಲ್ಲರ ಭಾರವನ್ನ ಹೊತ್ತಿರುವ ಭಾರತ ಮಾತೆಯ ಪಾದಾರವಿಂದಗಳಿಗೆ ಒಡಮಟ್ಟು ಚಿನ್ಮಯ ಎಜುಕೇಶನಲ್ ಟ್ರಸ್ಟ್ ಅಕ್ಷರ ಪಬ್ಲಿಕ್ ಶಾಲೆ ಗಂಗಾವತಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಗಂಗಾವತಿ 2024-25ನೇ ಸಾಲಿನ ಇಸ್ಲಾಂಪುರ್ ಪೂರ್ವ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕುಣಿತ, ಸಾಹಿತ್ಯ, ಸಂಗೀತ, ಬರವಣಿಗೆ, ಚರ್ಚೆ, ನಿನಾದ ಇವುಗಳ ನಾಡಿ ನವಭಾವನೆಗಳ ಕುಂಚಕ್ಕೆ ರೇಖೆಯಲ್ಲಿ ಬಿಂಬಿಸುವನೊಬ್ಬ ಚಿತ್ರಕಾರ, ನಿನ್ನೊಳಗೆ ನಾನೆಂಬಂತೆ ಬಣ್ಣಗಳ ಓಂಕಾರ, ನೃತ್ಯಗಳಲ್ಲಿ ಮನಸೋರೆಗೊಳಿಸಲು ಗೆಜ್ಜೆ ಕಟ್ಟಿದ ಸುಕುಮಾರ, ಸುಮಧುರ ಕಂಠದಿ ಹಾಡುತ್ತಾ ಸುಕುಮಾರಿ. ಈ ಎಲ್ಲ ಚಾಕಚಕ್ಯತೆಗೊಂದು ವೇದಿಕೆ, ಅದುವೇ ನಮ್ಮ ಶಾಲೆಯಲ್ಲಿ ನಡೆಯಲಿರುವ ಪ್ರತಿಭಾ ಕಾರಂಜಿ. ಕಾರಂಜಿಯ ಮೂಲಕ ಹೊರಹೊಮ್ಮುವ ಕಾರ್ಯಕ್ರಮವೇ ಈ ಪ್ರತಿಭಾ ಕಾರಂಜಿ. 2024-25ನೇ ಸಾಲಿನ ಇಸ್ಲಾಂಪುರ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಅಭ್ಯಾಗತರಿಗೂ ನಮಸ್ಕರಿಸುತ್ತಾ
ಅಕ್ಷರ ಪಬ್ಲಿಕ್ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಕಲಾ ಪ್ರತಿಭೋತ್ಸವ ಮತ್ತು ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ನಾನು ಅವಶ್ಯಕವಾಗಿ ಬೇರೆ ಕೆಲಸಕ್ಕೆ ಹೋಗಬೇಕಾಗಿರೋದ್ರಿಂದ ಭಾಳತ್ತು ನಾನು ಮಾತಾಡೋದಿಲ್ಲ. ಈ ಒಂದು ಕಲಾ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಅವರು ಈಗ ಒಂದು ಸ್ಪರ್ಧೆಯಲ್ಲಿ ಕಲಾ ಸ್ಪರ್ಧೆಯಲ್ಲಿ ಅಥವಾ ಪ್ರತಿಭಾ ಕಾರಂಜಿಯಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಪ್ರಶಸ್ತಿಯನ್ನು ಗಳಿಸಲಿಕ್ಕೆ ಅವರಿಗೆ ನಾನು ಶುಭಾಶಯವನ್ನು ಕೋರ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸ್ತಕ್ಕಂಥ ನಮ್ಮ ರವಿ ಚೈತನ್ಯ ರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕರೆಯೋದಕ್ಕೆ ರವಿ ಚೈತನ್ಯ ರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರ್ತಾ ನನ್ನೊಂದು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅದ್ದೂರಿಯಾಗಿ ಆಚರಣೆ ಮಾಡುತ್ತಿರೋದ್ರಿಂದ ಅವರಿಗೆ ನಮ್ಮ ಶಿಕ್ಷಕರ ಸಂಘ ಮತ್ತು ಇಲಾಖೆ ಅವರಿಗೆ ತುಂಬ ಅಭಿನಂದನೆಗಳನ್ನು ಮೊಟ್ಟ ಮೊದಲಿಗೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಇಂದಿನ ಮುದ್ದು ಮಕ್ಕಳು ಏನು ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಮೊಟ್ಟ ಮೊದಲಿಗೆ ತಮಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ಇಂದಿನ ಈ ಸುಂದರ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ಈ ಶಾಲೆಯ ಸಂಸ್ಥಾಪಕರು ಕಾರ್ಯದರ್ಶಿಗಳಾದ ರವಿ ಚೈತನ್ಯ ರೆಡ್ಡಿ ಸರ್ ಅವರೇ, ಹಾಗೆ ನಮ್ಮ ಹಿರಿಯರು, ನಗರಸಭೆಯ ಅಧ್ಯಕ್ಷರೇ, ಹಾಗೆ ನಗರಸಭೆಯ ಸದಸ್ಯರೇ, ಹಾಗೆ ಅಂತ ಬಂದು ಇಲ್ಲಿ ಇಂಗ್ಲೀಷ್ ಮಾತಾಡ್ತಾವೆ, ಇಂಗ್ಲೀಷ್ ಕಲಿತಾವೆ. ಇವ್ರಿಗೆ ನಾನು ಏನು ಹೇಳ್ಬೇಕನ್ನೋದು ಅರ್ಥ ಆಗಲಾರ್ದಂತ. ಯಾಕಂದ್ರೆ ಎಷ್ಟೊಂದು ಇಲ್ಲಿ ಒಂದು ಶಿಕ್ಷಕರು ತಾವು ತಮ್ಮ ಕಷ್ಟಪಟ್ಟು ಮಕ್ಕಳಿಗೆ ತಾವು ವಿದ್ಯಾಭ್ಯಾಸ ಕೊಡಕತ್ತೀರಿ. ತಮಗೆ ಮಗದೊಮ್ಮೆ ನಾನು ನನ್ನ ಸ್ಥಿರವಾಗಿ ನಮಸ್ಕರಿಸುತ್ತಾ ಕೂಡಿರಲು ಮರದ ಸೊಬಗು ಎಂಬಂತೆ ಈ ದಿನ ಎಲ್ಲರನ್ನೂ ಒಂದು ಕಡೆ ಸೇರಿಸುವ ದೊಡ್ಡ ವೇದಿಕೆಯಾಗಿದೆ. ಈ ಮಾತಿನ ಮೂಲಕ ನಾನು ಹಿಮಾರೆಡ್ಡಿ, ಅಕ್ಷರ ಪಬ್ಲಿಕ್ ಶಾಲೆಯ ಪ್ರಿನ್ಸಿಪಾಲರು, ನಿಮ್ಮ ಮುಂದೆ ನಿಂತು ಮಾತನಾಡಲು ಹರ್ಷಿಸುತ್ತೇನೆ. ಇವತ್ತು ಮಗುವಂತಾಗುವ ದಿನ. ಯಾಕಂದ್ರೆ ಮಕ್ಕಳಲ್ಲಿರುವ ಚೈತನ್ಯದ ಚಿಗುರನ್ನು ಹೊರತೆಗೆಯುವ ದಿನ. ಈ ಉತ್ಸಾಹದ ದಿನಕ್ಕೆ ಈ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪೊಲೀಸ್ ಪಾಟೀಲ್ ಅವರಿಗೂ, ಅದೇ ರೀತಿಯಂತಹ ವಿಶೇಷ ಅತಿಥಿಗಳಾದಂತಹ ಮೌಲಾ ಸಾಬ್ ನಗರಸಭಾ ಅಧ್ಯಕ್ಷರು ಬನ್ನಿಗಿಡ ಕ್ಯಾಂಪ್ ಗಂಗಾವತಿ ಹಾಗೂ ರಾಜ್ ಮೊಹಮ್ಮದ್ ಇಸ್ಲಾಂಪುರ್ ಕೌನ್ಸಿಲರ್ ಗಂಗಾವತಿ, ಇವರೆಲ್ಲರಿಗೂ ನನ್ನ ಭಾವಾತ್ಮಕ ಅಭಿನಂದನೆಗಳು ತಿಳಿಸಲು ಇಚ್ಛಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಇನ್ನಷ್ಟು ಸುಂದರವಾಗಿಸಲು ನಮ್ಮೆಲ್ಲರ ಜೊತೆಗೆ ಸದಾ ಒಡನಾಟದಿಂದ ಸರ್ಕಾರದ ಕಾರ್ಯಕ್ರಮಗಳನ್ನು ಸದಾ ನಮಗೆ ತಿಳಿಸುತ್ತಾ ನಮ್ಮೆಲ್ಲರ ನೆಚ್ಚಿನ CRP ಯವರಾದ ಶ್ರೀಯುತ ಶಿವಪ್ರಸಾದ್ ಇವರಿಗೂ ಈ ದಿನಕ್ಕೆ ನನ್ನ ಪೂರ್ವಕವಾದ ಸ್ವಾಗತ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯಾತಿಗಣ್ಯರಿಗೆ ಸುಸ್ವಾಗತ. ಸರ್ಕಾರದ ಕಾರ್ಯಕ್ರಮಗಳನ್ನು ಸದಾ ಪಾಲಿಸುತ್ತಾ ಈ ಕಾರ್ಯಕ್ರಮಗಳಿಗೆ ಪ್ರತಿಯಾಗಿ ಸಹಕರಿಸುತ್ತಾ ಯುವ ಉತ್ಸಾಹದಿಂದ ಎಲ್ಲರಿಗೂ ಮಾದರಿಯಾಗಿರುವ ನಮ್ಮ ಚಿನ್ಮಯ ಟ್ರಸ್ಟ್ ಪದಾಧಿಕಾರಿಗಳಾದ ಶ್ರೀಯುತ ರವಿಚೈತನ್ಯ ರೆಡ್ಡಿ ಅವರನ್ನು ಸಹ ಈ ಕಾರ್ಯಕ್ರಮಗಳಿಗೆ ಸ್ವಾಗತಿಸೋಣ ದೊಡ್ಡ ಚಪ್ಪಾಳೆಯೊಂದಿಗೆ. ಇನ್ನು ಗಂಗಾವತಿಯ ತಾಲೂಕಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಈ ವರ್ಷ ಆಯೋಜಿಸಲು ಅವಕಾಶ ಸಿಕ್ಕಿದೆ. ಈ ಕಾರ್ಯಕ್ರಮ ಹಿಂದೆಯೂ ಸಹ ನಡೆದಿದ್ದು. ಆಗ ಸಹ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರಾದ ರವಿಚೈತನ್ಯ ರೆಡ್ಡಿ ಅವರು ಎಷ್ಟು ಉತ್ಸಾಹದಿಂದ ಸಹಕರಿಸಿದ್ದಾರೋ ಅಷ್ಟೇ ಸಹಕಾರದಿಂದ ಇವತ್ತು ಕೂಡ ಅವರ ಉತ್ಸಾಹ ಇನ್ನೊಂದು ಕೊಡುಗೆಯಾಗಿದೆ. ಅವರಲ್ಲಿರುವ ಸಾಮಾಜಿಕ ಕಾಳಜಿ, ಮಕ್ಕಳಲ್ಲಿರುವ ಚೈತನ್ಯವನ್ನು ಹೊರತೆಗೆಯುವ ಉತ್ಸಾಹ ಅತ್ಯಂತ ದೊಡ್ಡ ಶ್ಲಾಘನೀಯ. ಈ ದಿನ ಈ ಇಸ್ಲಾಂಪುರ್ ಪೂರ್ವ ಕ್ಲಸ್ಟರ್ ಮಟ್ಟ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿವಿಧ ಶಾಲೆಯ ಮಕ್ಕಳಿಗೂ ಅವರ ಜೊತೆ ಬಂದಿರುವ ಶಿಕ್ಷಕರ ವೃಂದಕ್ಕೂ ಮತ್ತು ಪಾಲಕರಿಗೆ, ನಿರ್ಣಾಯಕರಿಗೆ ಅಕ್ಷರ ಪಬ್ಲಿಕ್ ಶಾಲೆಯ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು. ಸರ್ಕಾರದ ಅನೇಕ ಕಾರ್ಯಕ್ರಮಗಳಲ್ಲಿ ಈ ದಿನ ನಡೆಯುವ ಈ ಕಾರ್ಯಕ್ರಮವು ವಿಶಿಷ್ಟತೆಯನ್ನು ಹೊಂದಿದೆ. ಯಾಕಂದ್ರೆ ಇದು ಮಕ್ಕಳ ದಿನ, ಮಕ್ಕಳ ಕೌಶಲ್ಯಗಳನ್ನು ಹೊರತೆಗೆಯುವ ದಿನ. ಈ ಶುಭ ದಿನಕ್ಕೆ ಸುಮಾರು ದಿನಗಳಿಂದ ತಯಾರು ನಡೆಸಿ ತಮ್ಮ ಮಕ್ಕಳ ಯಶಸ್ವಿಯನ್ನು ನೋಡಲು ಎಲ್ಲರಿಗೂ ಉತ್ಸಾಹವೇ ಸರಿ. ಸರ್ಕಾರದ ಆದೇಶಿಸಿರುವ ಎಲ್ಲ ಕಾರ್ಯಕ್ರಮಗಳನ್ನು ಆದರೆ ಆದ ಮಿತಿಯಲ್ಲಿ ತಾರತಮ್ಯ ಇಲ್ಲದೆ ಎಲ್ಲರೂ ಸಹ ಮಕ್ಕಳಿಗೆ ಪ್ರೋತ್ಸಾಹಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಬೇಕೆಂದು ಎಲ್ಲರನ್ನೂ ವಿನಂತಿಸುತ್ತೇನೆ. ಹಾಗೆಯೇ ನಮ್ಮ ಶಾಲೆಯ ಮಕ್ಕಳು ಸತತ ಪ್ರಯತ್ನ ಮಾಡಿ ಅವರು ಸಹ ತಮ್ಮಲ್ಲಿರುವ ಆಸಕ್ತಿಯನ್ನು ತೋರಿಸಲು ಕಾತುರದಿಂದ ಕಾಯುತ್ತಿದ್ದಾರೆ. ಅವರಿಗೂ ಸಹ
ನನ್ನ ಕಡೆಯಿಂದ ದೊಡ್ಡ ಆಶೀರ್ವಾದ. ಇಲಾಖೆ ನಿಯಮಗಳನ್ನು ಅನುಸಾರ ಮಕ್ಕಳಿಗೆ ಪ್ರದರ್ಶನ ನೀಡಲು ಅವಕಾಶ ಕೊಟ್ಟಿರುವ ಅವರಿಗೆ ಕಲೆಗೆ ನಾವೆಲ್ಲರೂ ಸಹಕರಿಸೋಣ ಎಂದು ಹೇಳಲು ಇಚ್ಛಿಸುತ್ತೇನೆ. ಉದ್ಘಾಟನೆಯಲ್ಲಿ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ನಮ್ಮ ಸೇವೆಯಲ್ಲಿ ಅವರ ಸೇವೆಯನ್ನು ಇಸ್ಲಾಂಪುರ ಪೂರ್ವ ರಾಷ್ಟ್ರ ಮಟ್ಟದ ಪ್ರತಿಭಾ ಕಾರಂಜಿ 2024-25 ಸಾಲಿಗೆ ಸಂಬಂಧಪಟ್ಟಂತೆ ಇಂದು ದಿನಾಂಕ ಸೋಮವಾರ 9/9/2024 ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಪ್ರಶ್ನೆನ 29 ಶಾಲೆಯ ಭಾಗವಹಿಸ್ತವೆ. ಇದರಲ್ಲಿ 3 ಹಂತದ ಸ್ಪರ್ಧೆಗಳು ಇರ್ತವೆ. 1ರಿಂದ 4ನೇ ತರಗತಿಗೆ ಡಿಗ್ರಿ ವಿಭಾಗ, 5ರಿಂದ 7ನೇ ತರಗತಿ ಹಾಗೂ 10ರಿಂದ 12ನೇ ಪ್ರೌಢ ವಿಭಾಗ ಅಂತೇಳಿ ಹಾಗೆ ಪ್ರೌಢ ವಿಭಾಗದಲ್ಲಿ ಸುಮಾರು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ಇದರಲ್ಲಿ ಅವಕಾಶ ಇರುತ್ತೆ. ಹಾಗೆ ಇದರಲ್ಲಿ ಪ್ರೌಢ ವಿಭಾಗದಲ್ಲಿ ಮಾತ್ರ ವೈಯಕ್ತಿಕ ಮತ್ತು ಸಾಮೂಹಿಕ ಅಂತೇಳಿ 2 ವಿಭಾಗ ಇದೆ. ಹಿರಿಯ ಮತ್ತು ಹಿರಿಯ ಪ್ರಾಥಮಿಕದಲ್ಲಿ ಕೇವಲ ವೈಯಕ್ತಿಕ ವಿಭಾಗದಲ್ಲಿ ಮಾತ್ರ ಸ್ಪರ್ಧೆ ಏರ್ಪಾಡಾಗುತ್ತೆ. ಇದೆಲ್ಲವೂ ಒಂದು ಇಲಾಖೆಯ ನಿಯಮದ ಅಡಿಯಲ್ಲೇ ನಡೆಯುತ್ತಿರೋದ್ರಿಂದ ಇಲ್ಲಿ ಭಾಗವಹಿಸಿರುವಂಥ ಮಕ್ಕಳಿಗೆ ಪ್ರೋತ್ಸಾಹಕವಾಗಿ ನಾವು ಪ್ರತಿ ವರ್ಷವೂ ಕೂಡ ಮಕ್ಕಳಿಗೆ ಪ್ರಥಮ ದ್ವಿತೀಯ ತೃತೀಯ ಆಧರಿಸಿರ್ತಕ್ಕಂಥ ಮಕ್ಕಳಿಗೆ ಪ್ರೋತ್ಸಾಹಕವಾಗಿ ಅವರಿಗೆ ಪುಸ್ತಕಗಳನ್ನು ನೀಡುವುದರ ಮೂಲಕ ಅವರನ್ನ ಓದುವಂತೆ ಪ್ರಯತ್ನವನ್ನು ಒಂದು ಕಾರ್ಯಕ್ರಮದ ಮೂಲಕ ಹೇಳಲಿಕ್ಕೆ ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ ಅಂತ ಹೇಳಿಕೆ ಒಂದು ನಿಮಗೆ ಸಂತೋಷ. ಕ್ಷೇತ್ರೀಯ ಅಧಿಕಾರಿಗಳ ಕಾರ್ಯಾಲಯ ಗಂಗಾವತಿ ಹಾಗೂ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಗಂಗಾವತಿ ಒಂದು ಸಹಯೋಗದೊಂದಿಗೆ ನಮ್ಮ ಇಸ್ಲಾಂಪುರ ಮಟ್ಟದ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ವಿವಿಧ ಶಾಲೆಗಳಿಂದ ಅನೇಕ ಮಕ್ಕಳು ಭಾಗವಹಿಸಿದ್ದಾರೆ. ಅದರಲ್ಲಿ ಈ ಒಂದು ಪ್ಲೇ ಮಾಡಲಿಕ್ಕೂ ಕೂಡ ಒಂದು ಅತ್ಯಂತ ಮಕ್ಕಳಿಗೆ ಇಷ್ಟವಾಗಿರ್ತಕ್ಕಂಥ ಒಂದು ಇದರಲ್ಲಿ ಆಗಿಂದಾಗೆ ಅವರು ಮಣ್ಣಿನಿಂದ ಅನೇಕ ಗಣಪತಿ ಆಗಿರ್ಬೋದು, ಅನೇಕ ಅವರಿಗೆ ಇಷ್ಟವಾಗಿರ್ತಕ್ಕಂಥ ಒಂದು ಮಾಡಲ್ಗಳನ್ನು ಮಾಡೋದ್ರ ಮೂಲಕ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ತಮ್ಮ ಪ್ರತಿಭೆಯನ್ನು ಒಂದು ಹೊರಹೊಮ್ಮಿಸ್ತಾ ಇದ್ದಾರೆ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬನ್ನಿಗಿರಿ ಕ್ಯಾಂಪ್ ಶಾಲೆಯ ಮಕ್ಕಳು ಕೂಡ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಶಾಲೆಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆಶ್ರಯ ಕಾಲುವೆಯಿಂದ 2ನೇ ತರಗತಿಯಲ್ಲಿ ಶಾಲೆಗೆ ಅಂತಕ್ಕಂಥ ವಿದ್ಯಾರ್ಥಿಗಳು ಕಲಿಕಲಿ ಅಕ್ಷರರಾಣಿಯಾಗಿ ಭಾಗವಹಿಸಿದ್ದು ನಮ್ಮ ಶಾಲೆಯ ಮುಖ್ಯವಾದ ಪ್ರಕಾರವಾಗಿ ಶಿಕ್ಷಕರು ಸೇರಿ ಮಾಡಿದ್ದೇವೆ. ತುಂಬ ಭಾಗವಹಿಸಬೇಕಾಗಿ ತುಂಬ ಸಂತೋಷ ಅನಿಸುತ್ತದೆ. ಅಷ್ಟೇ ಅಲ್ಲದೆ ಈಗ ನಾನಾ ರೀತಿ ಎಲ್ಲ ಶಾಲೆಯ ಮಕ್ಕಳು ಬಂದಿದ್ದಾರೆ. ಆ ಮಕ್ಕಳನ್ನು ನೋಡಿದರೆ ಇಷ್ಟೇ ಪ್ರತಿಭೆ ಇವತ್ತು ಈ ಒಂದು ವೇದಿಕೆಯ ಕಲ್ಪಿಸ್ತಕ್ಕಂಥ ಈ ಶಾಲೆಯವರೆಗೂ ಹಾಗೂ ಸರ್ಕಾರದಿಂದ ಉತ್ತಮವಾದ ಕಾರ್ಯಕ್ರಮ ಪ್ರಾಥಮಿಕ ಶಾಲೆ ಜುಲೈ ನಗರ. ನಮ್ಮ ಶಾಲಾ ವತಿಯಿಂದ ಮುಳ್ಳಂದಿ ಕಾರ್ಯಕ್ರಮವನ್ನು ಅಂದರೆ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯಿಂದ ಮುಳ್ಳಂದಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ವೇಷಭೂಷಣಗಳು. ನನ್ನ ಹೆಸರು ಮಹಾಭಾರತದ ಒಂದು ಪಾತ್ರ, ಇದು ಗಾಂಧಾರಿ ಪಾತ್ರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜುಲೈ ನಗರ್ ಛದ್ಮಾವೇಶದಲ್ಲಿ ಅಕ್ಷರ ಜುಲೈ ನಗರ್ ಸ್ಕೂಲಿಂದ ಅಕ್ಷರ ಪಬ್ಲಿಕ್ ಸ್ಕೂಲಲ್ಲಿ ನಡೆಯುವಂತಹ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಭಾಗವಹಿಸಿದ್ದು ಉತ್ತಮ ರೀತಿಯಲ್ಲಿ ಭಾಗವಹಿಸಿ ನಮಗೆ ಒಂದು ಸ್ವಲ್ಪ ಖುಷಿಯನ್ನು ತಂದುಕೊಟ್ಟಿದ್ದಾವೆ. ಇದೇ ರೀತಿಯಾಗಿ ಎಲ್ಲ ಮಕ್ಕಳು ನಮಗೆ ಒಂದೇ ಭಾಗವಹಿಸೋದು ಮುಖ್ಯ ಆಗಿರ್ತದೆ. ಬಹುಮಾನ ಬರಬೇಕನ್ನೋದು ಅಷ್ಟೇ ಅಲ್ಲ, ಭಾಗವಹಿಸೋದು ಮುಖ್ಯ. ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ, ಯಾವ ಮಕ್ಕಳಿಗೆ ಬಹುಮಾನ ಬಂದರೂ ನಮ್ಮ ಮಕ್ಕಳೇ. ನಮ್ಮ ಮಕ್ಕಳು ಉತ್ತಮ ರೀತಿಯಾಗಿ ಭಾಗವಹಿಸಿದ್ದಕ್ಕೆ ನಮಗೆ ತುಂಬ ಖುಷಿಯಾಗಿದೆ ಅಂತ ಈ ಸಮಯದಲ್ಲಿ ಹೇಳ್ತಾ ಇದ್ದೇವೆ. ಈ ಕೆಲಸ ಎಲ್ಲ ಮಾಡಿದ್ದು ನಮ್ಮ ಶಾಲೆಯ ಅತಿಥಿ ಶಿಕ್ಷಕರು ಹಾಗೂ ಶಿಕ್ಷಕರೆಲ್ಲ ಸೇರಿದ್ದು ಮಾಡಿದ್ದು. ಇನ್ನೂ ಇದೇ ರೀತಿಯಾಗಿ ಕ್ರಿಯೇಟಿವಿಟಿ ಬೆಳೀತು ಅಂತಂದರೆ ಮಕ್ಕಳಲ್ಲಿ ಪ್ರತಿಭೆ ಹೆಚ್ಚಾಗುತ್ತೆ ಅಂತಂದು ಹೇಳಕ್ಕೆ ಅಭಿನಯ ಗೀತೆ ಭಾಗವಹಿಸುವಂತ ವಿದ್ಯಾರ್ಥಿಗಳು ವೇದಿಕಾ ಬಲಭಾಗದಲ್ಲಿ ಇರಬೇಕು. ಛದ್ಮಾವೇಶ ಮುಗಿದಿದ್ರೆ ಛದ್ಮಾವೇಶ ಮುಗಿತಾ